ಹರಿ ಓಂ ಎಲ್ರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾನೀಗ 1 ಕಪ್ ಹಾಲು ಹುಡಿ, ಹಾಗೆ ಒಂದು 4 ಸ್ಪೂನ್ ಆಗುವಷ್ಟು, ಈ ಸ್ಪೂನಲ್ಲಿ ಒಂದು 4 ಸ್ಪೂನ್ ಆಗುವಷ್ಟು ಕಾರ್ನ್ ಪೌಡರ್, ಹಾಗೆ 3/4 ಕಪ್ ಆಗುವಷ್ಟು, ಇದಕ್ಕಿಂತ ಸಣ್ಣ ಕಪ್ ಇದು, ಇದರಲ್ಲಿ 3/4 ಕಪ್ ಆಗ್ಬೋದಷ್ಟೇ. ಈ ಕಪ್ಪಲ್ಲಿ ಒಂದು ಸಿಹಿಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಈ ಕಪ್ಪಲ್ಲಿ ಅಂದರೆ ಒಂದು ಅರ್ಧ ಕಪ್ ಹಾಕ್ಕೊಳ್ಬೋದು. ಅಥವಾ ನೋಡಿ, ಇದರಲ್ಲಿ ಒಂದು 3/4 ಕಪ್ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕಡಿಮೆ ಜಾಸ್ತಿ ಆದರೆ ಏನಾಗೋದಿಲ್ಲ. ಸಿಹಿ ಜಾಸ್ತಿ ಬೇಕಾದರೂ ಜಾಸ್ತಿ ಹಾಕ್ಕೊಳ್ಬೋದು. ಇದೊಂದು ಹದ ಸಿಹಿಯಾಗಿ ಚೆನ್ನಾಗಿರ್ತದೆ. ನಾವು ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋ ಕಾರಣ ಇನ್ನೂ ಕಡಿಮೆ ಹಾಕ್ಕೊಂಡ್ರೂ ಏನಾಗೋದಿಲ್ಲ, ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈ 3 ಇಂಗ್ರೀಡಿಯೆಂಟ್ಸಿಂದ ಈಗ ನಾನು ಗಿಣ್ಣು ಹಾಲು ಮಾಡುವಂಥದ್ದು. ಈ 3 ಇಂಗ್ರೀಡಿಯೆಂಟ್ಸಿಂದ ಈಗ ನಾನು ಗಿಣ್ಣಿನ ಹಾಲು ಮಾಡುವಂಥದ್ದು. ನೋಡಿ, ಹಾಲು ಹುಡಿ ತಗೊಂಡಂಥದ್ದೇ ಕಪ್ಪಲ್ಲಿ 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾಗಿದೆ ಅನ್ನುವಾಗಲೇ ಈ ಹಾಲು ಹುಡಿನ ಹಾಕ್ಕೊಳ್ಬೋದು. ನೋಡಿ, ಹಾಲು ಹುಡಿನ ಹಾಕ್ಕೊಳ್ಬೇಕು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಬೆಚ್ಚಗಾದರೆ ಇದು ಚೆನ್ನಾಗಿ ಮಿಕ್ಸ್ ಆಗ್ತದೆ, ಇಲ್ಲಾಂದ್ರೆ ಮಿಕ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಾದ್ಮೇಲೆ ಸ್ವಲ್ಪ ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈಗ ಹಾಲಿನ ಹುಡಿ ಚೆನ್ನಾಗಿ ಕರಗಿದೆ. ನೋಡಿ, ಸಣ್ಣ ಉರಿಯಲ್ಲಿಟ್ಕೊಂಡು ಬಿಸಿ ಮಾಡಿಕೊಳ್ಬೇಕು. ನೋಡಿ, ನಾನು ಆಗಲೇ ತೋರಿಸಿದಂತಹ ಕಾರ್ನ್ ಪೌಡ್ರ್ ಇದೆಯಲ್ಲ, ಅದನ್ನು ನೀರು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದಕ್ಕೇನು ಅಳತೆ ಬೇಕಾಗಿಲ್ಲ, ಸ್ವಲ್ಪ ನೀರು ಮಾಡ್ಕೊಳ್ಬೇಕಾದಷ್ಟು ನೀರನ್ನ ಹಾಕ್ಕೊಳ್ಬೋದು. ನೋಡಿ, ಈ ಥರ ನೀರು ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಕರಗಿಸಿಬಿಟ್ಟು ಇದರಲ್ಲೇ ಹಾಕ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆಗೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ಇನ್ನು ಕೈ ಬಿಡದೆ ಇದನ್ನು ಚೆನ್ನಾಗಿ ತಿರುಗ್ತಾ ಇರಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡಿದ್ದೇನೆ. ನೋಡಿ, ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಗುಳ್ಳೆ ಗುಳ್ಳೆಯಾಗಿ ಬರ್ತಾಯಿದೆ. ಅದನ್ನು ಕೈ ಬಿಡದೆ
ನೋಡಿ ಗಟ್ಟಿ ಗಟ್ಟಿ ಆಗ್ತಾ ಇದೆ. ಚೆನ್ನಾಗಿ ಒಮ್ಮೆ ಕುದಿದ ನಂತರ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಈ ಬೆಲ್ಲನ ಹಾಕ್ಕೊಳ್ಬೇಕು. ಪುನಃ ಇದನ್ನು ಚೆನ್ನಾಗಿ ಮಗ್ಚ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಗಚ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರ ತಗೊಂಡು, ಯಾವ ಪಾತ್ರ ಬೇಕಾದ್ರೂ ತಗೊಳ್ಬೋದು, ನಿಮಗೆ ಇಷ್ಟ ಇರುವಂತಹ ಯಾವುದೇ ಪಾತ್ರ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸವರಿಟ್ಕೊಳ್ಳಿ. ಎಲ್ಲವನ್ನು ಸವರಿಟ್ಕೊಳ್ಳಿ. ನೋಡಿ ಈ ಥರ. ಈ ಥರ ಚೆನ್ನಾಗಿ ತುಪ್ಪನ ಸವರಿಟ್ಕೊಳ್ಳಿ. ನೋಡಿ ಈ ಹದಕ್ಕೆ ಬಂದರೆ ಸಾಕು. ಇದೀಗ ಆಲ್ರೆಡಿ ಆಗಿದೆ ನೋಡಿ. ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ. ತುಪ್ಪ ಆಗಲಿ ಏನು ಬೇಕಾಗಿಲ್ಲ. ಏಲಕ್ಕಿ ಪುಡಿ ಬೇಕಾದ್ರೆ ಹಾಕ್ಕೊಳ್ಬೋದು ಪರಿಮಳಕ್ಕೆ. ನೋಡಿ ಇದೇ ಥರ ತುಂಬ ಹೊತ್ತು ನೋಡಿ ಯಾವ ರೀತಿ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಅಂತ. ಚೆನ್ನಾಗಿ ಗುಳ್ಳೆ ಗುಳ್ಳೆ ಬರ್ತಾ ಇದೆ. ಅದಕ್ಕೆ ನಾವು ಅದನ್ನು ಏನು ಮಾಡ್ತಿರುವಂಥದ್ದು, ದೊಡ್ಡ ಉರಿಯಲ್ಲಿಟ್ಟು ಮಾಡಿದರೆ ಬೇಗ ಆಗುತ್ತೆ. ನೋಡಿ ತಳ ಹಿಡಿಯುವುದಿಲ್ಲ. ತುಪ್ಪ ಏನು ಹಾಕಬೇಕಾಗಿಲ್ಲ. ನೋಡಿ ಬೇಗ ಸಾಕು. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ. ನೋಡಿ ಬೀಳುವಾಗ ಅಲ್ಲೇ ನಿಲ್ತಾ ಇದೆ ನೋಡಿ. ಒಂಥರ ಹೀಗೆ ನಿಲ್ಲಬೇಕು ನೋಡಿ. ನೋಡಿ ಈ ಥರ ಆದರೆ ಸಾಕು. ಈ ಹದಕ್ಕೆ ಬಂದರೆ ಸಾಕು. ಇದನ್ನು ತೆಗೆದು ನಾವು ಎಣ್ಣೆ ಸವರಿದ ತಟ್ಟೆಗೆ, ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಳ್ಳುವ. ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡ್ರೆ ಈ ಥರ ಬರುತ್ತೆ. ಸೈಡ್ ಇದು ಕಪ್ಪಾಯಿದಷ್ಟು ಬೇಡ.
ಸ್ಟವ್ ಆಫ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಿಟ್ಟು ಈ ಥರ ಟ್ಯಾಪ್ ಮಾಡ್ಕೊಂಡು ಇದನ್ನು ತಣಿಲಿಕ್ಕೆ ಬಿಡಬೇಕು. ನೋಡಿ, ಈಗ ತಣ್ಣಗಾಗಿ ಗಿಣ್ಣು ರೆಡಿಯಾಗಿದೆ. ನಾನೇ ಸ್ಪೆಷಲ್ಲಾಗಿ ಮಾಡಿದಂತಹ ಗಿಣ್ಣು, ಯಾರೇ ಹೇಳಿಕೊಟ್ಟಂಥದ್ದಾಗಿರಲಿ ಅಥವಾ ಯಾವುದೋ ವಿಡಿಯೋ ನೋಡಿ ಮಾಡಿದಂಥದ್ದಲ್ಲ. ಇದು ನಾನೇ ಟ್ರೈ ಮಾಡಿದಂಥದ್ದು, ಹಾಲಿನ ಹುಡಿಯಿಂದ ಮಾಡಿದಂತಹ ಗಿಣ್ಣು. ನೋಡಿ, ಇದನ್ನು ಮಗಿಚಿ ಹಾಕ್ತೇನೆ, ಹೇಗೆ ಬರ್ತದೆ ಅಂತ ನೋಡುವ. ನೋಡಿ ಹೇಗೆ ಬಂದಿದೆ ಗೊತ್ತಿಲ್ಲ. ಕಟ್ಟಾಯ್ತು, ಅಂದರೆ ಸೈಡಿಗೆ ಬಿತ್ತು, ಅದಕ್ಕೆ ಕಟ್ಟಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ಹಿಡ್ಕೊ ಬಿಹಾರಿಕೆ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ, ನಿಜವಾಗ್ಲೂ ಇಲ್ಲಿ ಕಟ್ಟಾದ್ದು, ಅಂದರೆ ಈ ಸೈಡಿಗೆ ಬಂದು ತುಂಬ ಸ್ಮೂತಾಗಿ ಬಂದಿದೆ. ನೋಡಿ, ಇದನ್ನು ನೋಡಬೇಕಿದ್ರೆ ಗೊತ್ತಾಗ್ತದಲ್ಲ. ನೋಡಿ ಸ್ಮೂತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಸ್ಮೈಲ್. ಓಕೆ, ಈ ಕಡೆ ಚೆಂದಾಗಿದೆ ನೋಡಿ. ಅದೆಲ್ಲ ಏನು ಬೇಕಾರಾಗಲಿ, ಅದು ಹೇಗೆ ಬೇಕಾರಿರಲಿ. ನೋಡಿ, ಇದನ್ನ ಈಗ ಒಂದು ಹೊಸ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದು ಇಲ್ಲಿ ಸೈಡ್ ಕಟ್ಟಾಗಿರುವಂಥದ್ದು, ಕಟ್ಟಾದರೂ ಕೂಡ ತುಂಬ ಚೆನ್ನಾಗಿ ನಿಂತಿದೆ. ನೋಡಿ, ಇದನ್ನು ಕಟ್ ಮಾಡಿ ತೋರಿಸ್ತೇನೆ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಲು ಗಿಣ್ಣು ಮಾಡ್ತಾರೆ, ಅದೇ ಥರದ್ದು ಹಾಲಿನ ಹುಡಿಯಿಂದ ಮಾಡಿದ್ದು ನಾನು. ಹಾಲಿನ ಹುಡಿಯಿಂದಲೂ ಮಾಡ್ಬೋದು, ಅಥವಾ ಹಾಲಿಂದಲೂ ಮಾಡ್ಬೋದು, ಅಥವಾ ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ಕೂಡ ತೆಗೆದು ತೋರಿಸ್ತೇನೆ. ಕೈಯಲ್ಲಿ ಹಿಡಿಲಿಕ್ಕೆ ಸ್ಮೂತಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ಒಂಥರ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರಂತೂ ಕರಗಿ ಹೋಗಬೇಕು ಆ ಥರ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಥರ ನೀವು ಕೂಡ ಮಾಡಿ ನೋಡಿ. ನೋಡಿ, ಹಾಗೆ
वायकाचे प्लेट बनाइट एबो काय एकदा नाही कसा ಈ ರೆಸಿಪಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ರಾಮ್ ರಾಮ್.